ಕ್ವಶನ್ ನೋಡ್ಕೊಳ್ಳಿ. ಇಫ್ ಯು ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ವೈ ಕಮ ವೈ ಬೈ ಝೆಡ್ ಕಮ ಝೆಡ್ ಬೈ ಎಕ್ಸ್ ಶೋ ದಟ್ ಅಂತ ಕೇಳಿದ್ದಾರೆ. ಎಕ್ಸ್ ಟು ಯು ಬೈ ಟು ಎಕ್ಸ್ ಪ್ಲಸ್ ವೈ ಟು ಯು ಬೈ ಟು ವೈ ಪ್ಲಸ್ ಝೆಡ್ ಟು ಯು ಬೈ ಟು ಝೆಡ್ ಈಸ್ ಈಕ್ವಲ್ ಟು 0. ಏನು ಮಾಡಬೇಕಂದ್ರೆ ಇಲ್ಲಿ ಯು ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ವೈ ಕಮ ವೈ ಬೈ ಝೆಡ್ ಕಮ ಝೆಡ್ ಬೈ ಎಕ್ಸ್ ಅಂತ ಬರ್ಕೋಬೇಕು. ಏನು ಮಾಡಿ, ಫಸ್ಟ್ ವಿತ್ ರೆಸ್ಪೆಕ್ಟ್ ಲೆಟ್ ಯು ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ವೈ ಬದಲು ಪಿ ಬರ್ಕೊಳ್ಳಿ, ವೈ ಬೈ ಝೆಡ್ ಬದಲು ಕ್ಯೂ ಬರ್ಕೊಳ್ಳಿ, ಝೆಡ್ ಬೈ ಎಕ್ಸ್ ಬದಲು ಆರ್ ಬರ್ಕೊಳ್ಳಿ. ಪಿ ಅಂದರೆ ಎಕ್ಸ್ ಬೈ ವೈ, ಕ್ಯೂ ಅಂದರೆ ವೈ ಬೈ ಝೆಡ್ ಆ್ಯಂಡ್ ಆರ್ ಅಂದರೆ ಝೆಡ್ ಬೈ ಎಕ್ಸ್. ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳಿ. ಏನು ಮಾಡಿ, ಡಿಫ್ರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಅಂತ ಬರ್ಕೊಳ್ಳಿ. ಈಗ ನೋಡಿ, ಡಿಫ್ರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಿದಾಗ ಯುಗೆ ಡಿಫ್ರೆನ್ಷಿಯೇಷನ್ ಟು ಯು ಬೈ ಟು ಎಕ್ಸ್. ನೋಡಿ, ಇದನ್ನ ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಏನು ಮಾಡಬೇಕು, ಈ ಥರ ಕ್ವಶನ್ ಬಂದರೆ ಯು ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ವೈ ಕಮ ವೈ ಬೈ ಝೆಡ್ ಕಮ ಝೆಡ್ ಬೈ ಎಕ್ಸ್ ಕ್ವಶನ್ ಬರ್ಕೊಳ್ಳಿ. ಯು ಈಸ್ ಈಕ್ವಲ್ ಟು ಇದನ್ನ ಪಿ ಅಂತ ಡಿನೋಟ್ ಮಾಡ್ಕೊಳ್ಳಿ, ಇದನ್ನ ಕ್ಯೂ ಅಂತ, ಇದನ್ನ ಆರ್ ಅಂತ. ಲೆಟ್ ಯು ಈಸ್ ಈಕ್ವಲ್ ಟು ಎಫ್ ಆಫ್ ಪಿ ಕಮ ಕ್ಯೂ ಕಮ ಆರ್. ಇದನ್ನ ಇಕ್ವೇಷನ್ 1 ಅಂತ ತಗೊಳ್ಳಿ. ವೇರ್ ಪಿ ಅಂದರೆ ಎಕ್ಸ್ ಬೈ ವೈ, ಕ್ಯೂ ಅಂದರೆ ವೈ ಬೈ ಝೆಡ್, ಆರ್ ಅಂದರೆ ಝೆಡ್ ಬೈ ಎಕ್ಸ್. ನಾವು ಡಿಫ್ರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲ್. ಇದಕ್ಕೆ ಚೈನ್ ರೂಲ್ನ ಅಪ್ಲೈ ಮಾಡಬೇಕು. ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಂದ್ರೆ ಫಸ್ಟ್ ಯುನ ಪಿ ಮಾಡಬೇಕು, ಯುನ ವಿತ್ ರೆಸ್ಪೆಕ್ಟ್ ಟು ಪಿ ಮಾಡಬೇಕು, ಪಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಫಸ್ಟ್ ಡೋ ಯು ಬೈ ಡೋ ಪಿ ಇಂಟು ಡೋ ಪಿ ಬೈ ಡೋ ಎಕ್ಸ್ ಪ್ಲಸ್ ಯುನ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಮಾಡಿಬಿಟ್ಟು ಕ್ಯೂನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಡೋ ಯು ಬೈ ಡೋ ಕ್ಯೂ ಬೈ ಡೋ ಎಕ್ಸ್ ಪ್ಲಸ್ ಯುನ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡಿ ಆರ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಈಗ ನೋಡಿ, ಡೋ ಯು ಬೈ ಡೋ ಎಕ್ಸ್ ಹಂಗೆ ಇರಲಿ, ಡೋ ಯು ಬೈ ಡೋ ಪಿನೂ ಹಂಗೆ ಇರಲಿ. ಡೋ ಪಿ ಬೈ ಡೋ ಎಕ್ಸ್ ಅಂದರೆ, ಈಗ ನೋಡಿ, ಪಿ ಅಂದರೆ ಎಕ್ಸ್ ಬೈ ವೈ. ಇಲ್ಲೇನು ಮಾಡಿ, ಪಿನ ಸ್ವಲ್ಪ ಆಲ್ಟ್ರ್ ಮಾಡಿ ಬರ್ಕೊಳ್ಳಿ. ಪಿ ಅಂದರೆ ಎಕ್ಸ್ ಬೈ ವೈ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇದನ್ನ ಯಾವ ಥರ ಬರೀರಿ ಅಂದರೆ, ಪಿನ 1 ಬೈ ವೈ ಇಂಟು ಎಕ್ಸ್. ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ನೀವು ಪಾರ್ಷಿಯಲ್ಲು ಪಿಗೆ ಡೋ ಪಿ ಬೈ ಡೋ ಎಕ್ಸು, ಇಲ್ಲಿ 1 ಬೈ ವೈ ಕಾನ್ಸ್ಟೆಂಟು, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1 ಅಂದರೆ ಡೋ ಪಿ ಬೈ ಡೋ ಎಕ್ಸ್ ಬಂದು 1 ಬೈ ವೈ ಇಂಟು 1 ಪ್ಲಸ್ ಆಮೇಲೆ ಇದನ್ನ ಹಂಗೆ ಇಟ್ಕೊಳ್ಳಿ. ಡೋ ಯು ಬೈ ಡೋ ಕ್ಯೂನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲೂ ಎಕ್ಸ್ ಇಲ್ಲ, ಇಲ್ಲೂ ಎಕ್ಸ್ ಇಲ್ಲ, ಅದಕ್ಕೆ ಪಾರ್ಷಿಯಲ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಏನು 0, ಎಕ್ಸ್ ಇಲ್ಲ ಅಂದರೆ 0. ಈಗ ನೆಕ್ಸ್ಟ್ ಬಂದು ಡೋ ಯು ಬೈ ಡೋ ಆರ್. ಈಗ ಆರ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಕ್ಕೆ ಯಾವ ಥರ ನೋಡಿ, ಆರ್ ಅಂದ್ರೇನು ಝೆಡ್ ಬೈ ಎಕ್ಸ್. ಇದರ 4 ಕೂಗ್ ಬರೆಯೋಕ್ಕೆ ಹೋಗ್ಬೇಡಿ, ಇದನ್ನ ಆರ್ ಅಂದರೆ ಝೆಡ್ ಬೈ ಎಕ್ಸ್. ಫಸ್ಟ್ ಆರ್ನ ಝೆಡ್ ಇಂಟು 1 ಬೈ ಎಕ್ಸ್ ಅಂತ ಬರ್ಕೊಳ್ಳಿ. ಈಗ ನೋಡಿ, ಆರ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಡೋ ಆರ್ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಝೆಡ್. ನಮ್ಗೆ ಇಟ್ಕೊಳ್ಳಿ 1 ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಬಂದು ಈ ಫಾರ್ಮುಲಾ ನಮ್ಗೆ ಇಟ್ಕೋಬೇಕು. ಒಂದು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಅಂತ ಗೊತ್ತಿರಬೇಕು. ಇನ್ನೊಂದು ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಅಂದರೆ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂತ ಗೊತ್ತಿರಬೇಕು ನಿಮಗೆ. ಅಲ್ಲಿ ನೋಡಿ, ಝೆಡ್ ಕಾನ್ಸ್ಟೆಂಟ್ 1 ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇದೆಲ್ಲ ರಫ್ ವರ್ಕು, ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಆರ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಝೆಡ್ ಕಾನ್ಸ್ಟೆಂಟು, ಇದು ಝೆಡ್ ಬೈ ಎಕ್ಸ್ನ ಝೆಡ್ ಇಂಟು 1 ಬೈ ಎಕ್ಸ್ ಅಂತ ಬರುತ್ತೆ. ಝೆಡ್ ಕಾನ್ಸ್ಟೆಂಟ್ ಇಟ್ಕೊಂಡ್ರೆ 1 ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ನೋಡಿ, ಈ ಸ್ಟೆಪ್ ಒಂದು ಹುಷಾರಾಗಿ ಮಾಡಿ. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್, ಅಂದರೆ ಪ್ರೊಸೀಜರ್ ಎಲ್ಲ ತುಂಬ ಇಂಪಾರ್ಟೆಂಟ್. ಈ ಸ್ಟೆಪ್ಪು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಅವಾಗ ಏನಾಗುತ್ತೆ ಪ್ರಾಬ್ಲಮ್ ರಾಂಗ್ ಆಗಿ ಚಾನ್ಸ್ ಇರೋಲ್ಲ. ರಾಂಗ್ ಆಗೋಕ್ಕೆ ಚಾನ್ಸ್ ಇರೋಲ್ಲ. ಇದು ನೋಡಿ, ಬೇಕಾಗಿರೋದೇನು ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್. ಇಲ್ಲೇನು ಮಾಡಿ, ಫಸ್ಟ್ ಇದನ್ನ ನೀಟಾಗಿ ಬರ್ಕೊಳ್ಳೋಣ. ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ವೈ ಡೋ ಯು ಬೈ ಡೋ ಪಿ
ನೋಡಿ 0 ಆಗಿಬಿಡುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಝೆಡ್ ಇಂಟು 1 ಅಂದರೆ ಝೆಡ್ ಬೈ ಎಕ್ಸ್ ಸ್ಕ್ವೇರ್ ಡೋ ಯು ಬೈ ಡೋ ಆರ್. ಇಲ್ಲಿ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿಕೊಂಡ್ರೆ ನಿಮ್ಗೇನು ಸಿಗುತ್ತೆ ಅಂದರೆ ನೋಡಿ ಎಕ್ಸ್ ಡೋ ಯು ಬೈ ಡೋ ಎಕ್ಸ್. ಫಸ್ಟು ಇಲ್ಲಿ 1/y ಅಂದರೆ ಎಕ್ಸ್ ಬೈ ವೈ ಆಗಿಬಿಡುತ್ತೆ. ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ 1/y ಇಂಟು ಎಕ್ಸ್ ಅಂದರೆ ಎಕ್ಸ್ ಬೈ ವೈ ಡೋ ಯು ಬೈ ಡೋ. ಇಲ್ಲಿ ನೋಡಿ ಝೆಡ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ 1x ಕ್ಯಾನ್ಸಲ್ ಆಗಿ ಝೆಡ್ ಬೈ ಎಕ್ಸ್ ಆಗಿಬಿಡುತ್ತೆ. ಡೋ ಯು ಬೈ ಡೋ ಆರ್ ಜ್ಞಾಪಕ ಇಟ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಅಂದರೆ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದಾಗ ಎಕ್ಸ್ ಡೋ ಯು ಬೈ ಡೋ ಎಕ್ಸ್ ಬರುತ್ತೆ. ಇಲ್ಲಿ ಎಕ್ಸ್ ಬೈ ವೈ ಡೋ ಯು ಬೈ ಡೋ ಪಿ ಬರುತ್ತೆ. ಇಲ್ಲಿ ಝೆಡ್ ಬೈ ಎಕ್ಸ್ ಡೋ ಯು ಬೈ ಡೋ ಆರ್ ಬರುತ್ತೆ. ಆಮೇಲೆ ಈಗೇನು ಮಾಡಬೇಕು, ಸಿಮಿಲರ್ಲಿ ಅಂತ ಬರೆದು ಈಗ ನೋಡಿ ಇಲ್ಲಿ ವೇರಿಯೇಷನ್ ಯಾವ ಥರ ಮಾಡೋದು ನೋಡಿ. ಇಲ್ಲಿ ನೋಡಿ ಎಕ್ಸ್ ಬದಲು ವೈ ಹಾಕಿದ್ರೆ, ವೈ ಬದಲು ಝೆಡ್ ಹಾಕಿದ್ರೆ ಏನು ಬರುತ್ತೆ, ವೈ ಬೈ ಝೆಡ್ ಬರುತ್ತೆ. ವೈ ಬದಲು ಝೆಡ್ಡು, ಝೆಡ್ ಬದಲು ಎಕ್ಸ್ ಬಂದರೆ ಇನ್ನೊಂದು ಟರ್ಮ್ ಬರುತ್ತೆ ಝೆಡ್ ಬೈ ಎಕ್ಸ್. ಝೆಡ್ ಬದಲು ಎಕ್ಸು, ಎಕ್ಸ್ ಬದಲು ವೈ ಹಾಕಿದ್ರೆ ಈ ಥರ ಸಿಮೆಟ್ರಿಕ್ ಫಂಕ್ಷನ್ ಥರ ಬರುತ್ತೆ. ಇದು ಅಷ್ಟೇ. ಪಿ ಬದಲು ಕ್ಯೂ ಹಾಕಿದ್ರೆ ಕ್ಯೂ ಬರುತ್ತೆ, ಕ್ಯೂ ಬದಲು ಆರ್ ಹಾಕಿದ್ರೆ ಆರ್ ಬರುತ್ತೆ, ಆರ್ ಬದಲು ಪಿ ಹಾಕಿದ್ರೆ ಪಿ ಬರುತ್ತೆ. ಅಂದರೆ ಈ ಥರ ಸೈಕ್ಲಿಕ್ ಸಿಮೆಟ್ರಿಕ್ ಇರುತ್ತೆ ಇದು. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಸಿಂಪಲ್ಲು ಜ್ಞಾಪಕ ಇಟ್ಕೊಳ್ಳಿ. ಯುನ ಚೇಂಜ್ ಮಾಡಬಾರ್ದು, ಯು ಹಂಗೆ ಇಟ್ಕೊಳ್ಳಿ. ಎಕ್ಸ್ ಬದಲು ವೈ ಹಾಕಿ, ವೈ ಬದಲು ಝೆಡ್ ಹಾಕಿ, ಝೆಡ್ ಬದಲು ಎಕ್ಸ್ ಹಾಕಿ. ಸೇಮ್ ಅದೇ ಥರ ಪಿ ಬದಲು ಕ್ಯೂ ಬರೀರಿ, ಕ್ಯೂ ಬದಲು ಆರ್ ಬರೀರಿ, ಆರ್ ಬದಲು ಪಿ ಬರೀರಿ. ಈಗ ನೋಡಿ ಇಲ್ಲಿ ಎಕ್ಸ್ ಬದಲು ಏನು ಬರೀಬೇಕು, ವೈ. ಡೋ ಯು ಹಂಗೆ ಏನೇ ಇರಲಿ, ಡೋ ಎಕ್ಸ್ ಬದಲು ಏನು ವೈ ಈಸ್ ಈಕ್ವಲ್ ಟು ಎಕ್ಸ್ ಬದಲು ಏನು ವೈ, ವೈ ಬದಲು ಏನು ಝೆಡ್, ಡೋ ಯು ಬೈ ಡೋ ಪಿ, ಪಿ ಬದಲು ಕ್ಯೂ, ಡೋ ಕ್ಯೂ ಮೈನಸ್ ಹಂಗೆ ಇರಲಿ. ಝೆಡ್ ಬದಲು ಏನು ಎಕ್ಸ್ ಮತ್ತು ಎಕ್ಸ್ ಬದಲು ವೈ, ಡೋ ಯು, ಯು ಬದಲು ಯು ಹಂಗೇನೆ ಇರಲಿ. ಆರ್ ಬದಲು ಏನು ಪಿ. ಇನ್ನೊಂದು ಸತಿ ಮಾಡಬೇಕು ಅದೇ ಥರ ನೋಡಿ. ವೈ ಬದಲು ಏನು ಬರೀಬೇಕು, ಝೆಡ್ಡು, ಡೋ ಯು ಹಂಗೆ ಇರಲಿ. ಡೋ ವೈ ಬದಲು ಝೆಡ್, ಡೋ ಬೈ ಡೋ, ಡೋ ಯು ಬೈ ಡೋ ಝೆಡ್, ವೈ ಬದಲು ಝೆಡ್ಡು, ಝೆಡ್ ಬದಲು ಎಕ್ಸು, ಕ್ಯೂ ಬದಲು ಆರು, ಮೈನಸ್ ಎಕ್ಸ್ ಬದಲು ಏನು ವೈ, ವೈ ಬದಲು ಏನು ಝೆಡ್ಡು, ಡೋ ಯು ಬೈ ಡೋ ಪಿ ಬದಲು ಕ್ಯೂ. ನೆಕ್ಸ್ಟು ಇದನ್ನ ಮೂರನ್ನು ಆ್ಯಡ್ ಮಾಡಿಬಿಡ್ಬೇಕು. ಇದನ್ನ ಇಕ್ವೇಷನ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ಇಕ್ವೇಷನ್ 2, ಇದನ್ನ ಇಕ್ವೇಷನ್ 3. ನೋಡಿ ಈಗ 1 + 2 + 3 ಮಾಡಿದಾಗ ಲೆಫ್ಟಲ್ಲಿ ಎಕ್ಸ್ ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವೈ ಡೋ ಯು ಬೈ ಡೋ ವೈ ಪ್ಲಸ್ ಝೆಡ್ ಡೋ ಯು ಬೈ ಡೋ ಝೆಡ್ ಬರುತ್ತೆ. ರೈಟಲ್ಲಿ ನೋಡಿ ಆ್ಯಡ್ ಮಾಡಿದಾಗ ಇಲ್ಲೇನಿದೆ, ಎಕ್ಸ್ ಬೈ ವೈ ಡೋ ಯು ಬೈ ಡೋ ಪಿ ಇದೆ, ಇಲ್ಲೂ ಎಕ್ಸ್ ಬೈ ವೈ ಡೋ ಯು ಬೈ ಡೋ ಪಿ ಇದೆ, ಪ್ಲಸ್ ಇದೆ ಮೈನಸ್ ಇದೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ ಝೆಡ್ ಬೈ ಎಕ್ಸ್ ಡೋ ಯು ಬೈ ಡೋ ಆರ್ ಇದೆ, ಇಲ್ಲಿ ಪ್ಲಸ್ ಝೆಡ್ ಬೈ ಎಕ್ಸ್ ಡೋ ಯು ಬೈ ಡೋ ಆರ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ವೈ ಬೈ ಝೆಡ್ ಡೋ ಯು ಬೈ ಡೋ ಕ್ಯೂ ಮೈನಸ್ ವೈ ಬೈ ಝೆಡ್ ಡೋ ಯು ಬೈ ಡೋ ಕ್ಯೂ ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ 0 ಆಗುತ್ತೆ. ನೀವೇನು ಮಾಡಬೇಕು, 1 + 2 + 3 ಅಂತ ಬರೆದು ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವೈ ಇಂಟು ಡೋ ಯು ಬೈ ಡೋ ಪ್ಲಸ್ ಝೆಡ್ ಇಂಟು ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೊಡಿ ಅಷ್ಟೇ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.